ಮಗು ಬರತ್ತೆ ಅಥವಾ ಪ್ರೆಗ್ನೆಂಟ್ ಆಗ್ತಿದೀನಿ ಅಂತಂದ್ರೆ ಯಾವೆಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತಾಳೆ, ನೀವೇ ಹೇಳ್ಬೋದು. ಒಂದ್ ಹೆಣ್ಣು ಅಂದ ತಕ್ಷಣ ಒಂದ್ ಮದ್ವೆ, ಹ್ಮ್ ಆಮೇಲೆ ಅವರು ಫ್ಯಾಮಿಲಿ ಕಂಪ್ಲೀಟ್ ಮಾಡ್ಬೇಕು, ಹೌದು. ಮಗು ಹೇರ್ಬೇಕು, ಅದನ್ನ ರೇರ್ ಮಾಡ್ಬೇಕು, ದೊಡ್ಡದ್ ಅಷ್ಟೇ ಇತ್ತು. ಹೌದು. ಈಗ ನಿಮ್ಗೆ ಒಂದ್ ಹೆಣ್ಣು ಅಂದ್ರೆ ಎಷ್ಟು ಅವ್ರ ಮೇಲೆ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಸೊ ಅವ್ರ ಆಚೆನೂ ಹೋಗ್ಬೇಕು, ದುಡಿಬೇಕು, ಫೈನಾನ್ಷಿಯಲಿ ಸ್ಟೇಬಲ್ ಆಗ್ಬೇಕು, ಎಂಟೈರ್ ಫ್ಯಾಮಿಲಿನ ಅವರೇ ಮ್ಯಾನೇಜ್ ಮಾಡ್ಬೇಕು. ಸೊ ಈ ತರ ಹೆಂಗಸ್ರಿಗೂ ಕೂಡ ತುಂಬಾ ಸ್ಟ್ರೆಸ್ ಲೆವೆಲ್ಸ್ ತುಂಬಾ ಜಾಸ್ತಿ ಆಗೋಗಿದೆ. ಹ್ಮ್ ಮಾನಸಿಕವಾಗೂ ಅಷ್ಟೇ ಆಂಗ್ಸೈಟಿ, ದುಗುಡ, ಡಿಪ್ರೆಷನ್ ಎಲ್ಲ ಇಬ್ರಲ್ಲೂ ತುಂಬಾ ನೋಡ್ತೀವಿ. ಹೌದು ಹೌದು. ಆಮೇಲೆ ಅವ್ರಿಗೆ ಮದ್ವೆ ಆಗಿ ಇಮಿಡಿಯೇಟ್ ಆಗಿ ಅವ್ರಿಗೆ ಮಗು ಆಗ್ಲಿಲ್ಲ ಅಂದ್ರೆ ಅವ್ರ ಮೇಲೆ ಸೊಸೈಟಿದು ಪ್ರೆಷರ್ ಹೌದು. ಎಷ್ಟು ಅಂತ ನೀವೇ ನೋಡಿದಿರಲ್ಲ, ಎಷ್ಟು ಜನ ಅಳ್ತಾರೆ. ಸೊಸೈಟಿಗಿಂತ ಮನೆಯಲ್ಲಿನೇ ಸಮಸ್ಯೆಗಳು ಶುರು ಆಗ್ತಾ ಇತ್ತು ಆ ಎಕ್ಸಾಕ್ಟ್ಲಿ. ಸಂದರ್ಭದಲ್ಲಿ. ಫಸ್ಟ್ ಮಂತ್ ಅಲ್ಲೇ ಗುಡ್ ನ್ಯೂಸ್ ಇಲ್ವಾ ಅಂತ ಶುರು ಮಾಡ್ತಾರೆ. ಪೀರಿಯಡ್ಸ್ ಆಗಿದ ತಕ್ಷಣ ಟಾಂಟ್ ಮಾಡ್ತಾರೆ. ಹ್ಮ್ ಆಮೇಲೆ ಫ್ಯಾಮಿಲಿ ಫಂಕ್ಷನ್ಸ್ ಆದ್ರೆ ಅವ್ರನ್ನ ಇನ್ವೈಟ್ ಮಾಡಲ್ಲ ವೆನ್ ದೇ ಡೋಂಟ್ ಹ್ಯಾವ್ ಕಿಡ್. ಹ್ಮ್ ಹ್ಮ್ ಆಮೇಲೆ ಪಾಪುಗಳನ್ನ ಟಚ್ ಮಾಡಬಾರ್ದಂತೆ, ಅದೆಲ್ಲ ಏನೇನೋ ಹೇಳ್ತಾರೆ ನಮ್ ಪೇಷಂಟ್ಸ್. ಹ್ಮ್. ಬಂದ್ ಗೊಳೋ ಅಂತ ಸೊ ಹತ್ಕೋತಾರೆ. ಅಂದ್ರೆ ಈಗ್ಲೂ ಆ ಸಮಸ್ಯೆಗಳು ಇದೆ ಅಂತ ಹೇಳ್ತೀರಾ ಹಾಗಾದ್ರೆ? ತುಂಬಾ ಇದೆ, ಇಟ್ ಹಸ್ ನಾಟ್ ಗಾನ್. ಹ್ಮ್ ಹ್ಮ್ ಎಸ್ಪೆಷಲಿ ನಮ್ದು ರೂರಲ್ ಸೈಡ್ ಅಲ್ಲೆಲ್ಲ ಒಂದು ಫಂಕ್ಷನ್ ಆದ್ರೆ ಹಳ್ಳಿಲಿ ಅವ್ರಿಗೆ ಇನ್ವಿಟೇಷನ್ ಹೋಗಲ್ವಂತೆ ಪಾಪ. ಹ್ಮ್ ಹ್ಮ್ ಹೋದ್ರೆ ದೇ ಡೋಂಟ್ ಅಲೋ ಟು ಟಚ್ ದ ಬೇಬಿ, ಮತ್ತೆ ನಿನಗೆ ಯಾಕಾಗ್ಲಿಲ್ಲ ಅಂತ ಕೇಳೋದು, ಅವೆಲ್ಲ ಮಾಡ್ತಾರೆ. ಹ್ಮ್ ಇದೆಲ್ಲ ಏನಾಗುತ್ತೆ ಅಂದ್ರೆ ಮಾನಸಿಕವಾಗಿ ಮೇಲೆ ತುಂಬಾ ಪ್ರಭಾವ ಹೌದು. ಬೀರುತ್ತೆ. ಆತರ ತುಂಬಾ ಸೈಕಾಲಜಿಕಲ್ ಇಶ್ಯೂಸ್ ಇದೆ. ನಮ್ಮಲ್ಲಿ ಇನ್ ಹೌಸ್ ಸೈಕ್ಯಾಟ್ರಿಸ್ಟ್ ಇದ್ದಾರೆ, ಹ್ಮ್ ಕೌನ್ಸಿಲರ್ಸ್ ಇದ್ದಾರೆ. ಸೊ ಇದನ್ನ ಹ್ಯಾಂಡಲ್ ಮಾಡೋದೇ ಒಂದ್ ದೊಡ್ಡ ಕೆಲಸ ನಮ್ಗೆ ಇವಾಗ.